ಸ್ನೇಹಿತರೆ, ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರ, ಸೊ ಅಂತವ್ರಿಗೆಲ್ಲ ಭರ್ಜರಿ ಗುಡ್ ನ್ಯೂಸ್. ಇವತ್ತ ನಿಮ್ಮ ಖಾತೆಗಳಿಗೆ 2,000 ಹಣ ನೇರವಾಗಿ ಬಿಡುಗಡೆ ಆಗ್ತಾ ಇದೆ. ಇದೀಗ ಬಂದಿರುವಂತ ಲೇಟೆಸ್ಟ್ ಸುದ್ದಿ ಇದು. ಸ್ನೇಹಿತರೆ, ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಹೌದು ಸ್ನೇಹಿತರೆ, ನಿಮಗೇನಾದ್ರೂ 11ನೇ ಕಂತಿನ ಹಣ ಬಂದಿಲ್ವಾ? ಹಾಗಾದ್ರೆ ಈ ವಿಡಿಯೋ ನೋಡ್ಲೇಬೇಕು. ಇದೀಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಬಂದಿರುವಂತ ಹೊಸ ಅಪ್ಡೇಟ್ ಇದು. ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, ಬಹಳಷ್ಟು ಮಂದಿಗೆ ಈ ಒಂದು 11ನೇ ಕಂತಿನ ಹಣದ ಬಗ್ಗೆನೇ ಚಿಂತೆ. ಬಹಳಷ್ಟು ವಿಡಿಯೋಗಳನ್ನ ನೋಡಿರ್ಬೋದು ನೀವು. 11ನೇ ಕಂತಿನ ಹಣ ಬಿಡುಗಡೆ ಆಗಿದೆ, 11ನೇ ಕಂತಿನ ಹಣ ಬರುತ್ತೆ, ಈ ರೀತಿಯಾದಂತಹ ಹಲವಾರು ಮಾಹಿತಿಗಳನ್ನ ನೋಡಿದ್ರ. ಕಳೆದ ಮೇ ತಿಂಗಳಿಂದ ಯಾವುದೇ ರೀತಿಯ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗಿಲ್ಲ. ಆದ್ರೆ ಇವತ್ತ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು. ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 2,000 ಹಣ ಬಿಡುಗಡೆ ಆಗ್ತಾ ಇದೆ. ಹೌದು ಸ್ನೇಹಿತರೆ, ನೇರವಾಗಿ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಇದು. ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ. ಆದ್ರೆ ಇಲ್ಲಿ ಕೆಲವರಿಗೆ ಮಾತ್ರ ಈ ಒಂದು ಮೊನ್ನೆ ತಾನೇ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಾನು ನಿಮಗೆ, ವೆರಿಫೈ ಮಾಡ್ತಾ ಇದ್ದಾರೆ. ವೆರಿಫೈ ಮಾಡಿ ಕೆಲವರಿಗೆ ಮಾತ್ರ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ, ಇನ್ನು ಕೆಲವರಿಗೆ ಹಣ ಬರಲ್ಲ ಅಂತ ಹೇಳಿದ್ದೆ. ಸೊ ಅದೇ ಒಂದು ಕಾರಣಕ್ಕಾಗಿ ಇಲ್ಲಿ ಡಿಲೇ ಆಗಿರುವಂತ ಒಂದು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಸೊ ಇವತ್ತ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ ಅಂತ ತಿಳಿಸ್ಕೊಡ್ತಾ ಇದೀನಿ. ಇವತ್ತ ಯಾರಿಗೆಲ್ಲ ಈ ಒಂದು 11ನೇ ಕಂತಿನ ಹಣ ಬರ್ತಾ ಇದೆ, ಯಾವ್ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ, ಯಾವ ಜಿಲ್ಲೆಗಳಿಗೆ ಬರಲ್ಲ, ಯಾರಿಗ್ ಬರುತ್ತೆ ಯಾರಿಗಿಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಸ್ನೇಹಿತರೆ, ನಿಮಗೆ ಹಣ ಬರುತ್ತಾ ಇಲ್ಲ ತಿಳ್ಕೊಳ್ಳೇಬೇಕಾದಂತ ಒಂದು ಮಾಹಿತಿ ಇದು. ಯಾಕಂದ್ರೆ ಬಹಳಷ್ಟು ಮಂದಿ ಈಗ 11ನೇ ಕಂತಿನ ಹಣದ ಆಸೆಯನ್ನ ಬಿಟ್ಬಿಟ್ಟಿದ್ದಾರೆ. ಅಂದ್ರೆ ಬರುತ್ತಾ ಇಲ್ಲ, ಏನು ರಾಜ್ಯ ಸರ್ಕಾರದಲ್ಲಿ ಬಡ್ಜೆಟ್ ಇದೆಯಾ ಇಲ್ಲ, ಸೊ ಹಣವನ್ನ ಬಿಡುಗಡೆ ಮಾಡ್ತಾರಾ ಇಲ್ಲ, ಈ ರೀತಿಯಾದಂತಹ ಹಲವಾರು ರೀತಿಯ ಪ್ರಶ್ನೆಗಳು ಜನರಲ್ಲಿ ಕಾಡ್ತಾ ಇವೆ. ಸೊ ಕೊನೆಗೂ ನಿಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಏನಿದೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಇವತ್ತ ನಿಮ್ಮ ಖಾತೆಗಳಿಗೆ 2,000 ಬಿಡುಗಡೆ ಆಗ್ತಾ ಇದೆ. ಬನ್ನಿ ಹೆಚ್ಚಿನ ಒಂದು ಡೀಟೇಲ್ಸ್ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಬೆಳಗ್ಗೆನೆ ಬಂದಿರುವಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಕೊನೆಗೂ ನಿಮ್ಮ ಖಾತೆಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 2,000 ಹಣ ಬಿಡುಗಡೆ ಆಗ್ತಾ ಇದೆ. ಇವತ್ತ ನಿಮ್ಮ ಖಾತೆಗಳಿಗೆ ಈ ಒಂದು 11ನೇ ಕಂತಿನ ಹಣ ಏನಿದೆ ಜಮಾ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಒಂದು ಖುದ್ದಾಗಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ನಿನ್ನೆ ಒಂದು ಸಭೆಯಲ್ಲಿ ಮಾತಾಡಿದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾಳೆ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 2,000 ಹಣ ಬಿಡುಗಡೆ ಆಗುತ್ತಂತ. ಯಾಕಂದ್ರೆ ಮೊನ್ನೆ ತಾನೇ ಡಿಬಿಟಿ ಪುಷ್ ಮಾಡಿದ್ರು. ಸೊ ಇವತ್ತ ಏನಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಈಗ ಬ್ಯಾಂಕಿಗೆ ಆಲ್ರೆಡಿ ಹಣ ಟ್ರಾನ್ಸ್ಫರ್ ಆಗಿದೆ. ಬ್ಯಾಂಕ್ಲಿಂದ ನಿಮ್ಮ ಖಾತೆಗಳಿಗೆ ಇವತ್ತ ಹಣ ಜಮಾ ಆಗ್ತಾ ಇದೆ. ಸೊ ಬಹಳಷ್ಟು ಮಂದಿ ಬಹಳಷ್ಟು ದಿನಗಳಿಂದ ಕಾಯ್ತಾ ಇದ್ರು. ಕಳೆದ ಮೇ ತಿಂಗಳಿಂದ ಯಾವಾಗ ಈ ಒಂದು 11ನೇ ಕಂತಿನ ಹಣ ಬರುತ್ತಾ ಇಲ್ಲ ಅಂತ ವೇಟ್ ಮಾಡ್ತಾ ಇದ್ರು. ಈಗ ಲೆಕ್ಕಾಚಾರಕ್ಕೆ ನೋಡಿದ್ರೆ ಜೂನ್ ಮತ್ತೆ ಜುಲೈ ತಿಂಗಳದ್ದು 2 ತಿಂಗಳು ಬರ್ಬೇಕಾಗಿತ್ತು. ಆದ್ರೆ ಇವತ್ತ ನಿಮಗೆ ಸದ್ಯದಲ್ಲಿ ಅಂದ್ರೆ 2 ಕಂತುಗಳು ಬರಲ್ಲ, ಒಂದೇ ಕಂತು ಬರುತ್ತೆ. 11ನೇ ಕಂತಿನ ಹಣ ಇವತ್ತ ಬಿಡುಗಡೆ ಆಗ್ತಾ ಇದೆ. ಮೇ ಬಿ ನಿಮಗೆ ಮಧ್ಯಾಹ್ನ ಮೇಲ್ಪಟ್ಟು ಅಥವಾ ನಾಳೆ ನಾಡಿದ್ದು ಏನಿದೆ ಈ ಒಂದು 12ನೇ ಕಂತಿನ ಹಣ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಅಂತ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನ ಕೊಟ್ಟಿರೋದು. ಸೊ ಹಾಗಾದ್ರೆ ಇಲ್ಲಿ ಯಾರ್ಯಾರಿಗೆ ಬರುತ್ತೆ ಯಾರ್ಯಾರಿಗಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಫಸ್ಟ್ ಕ್ಲಿಯರ್ ಆಗಿ ನೀವು ತಿಳ್ಕೊಂಬಿಡಿ. ಇಲ್ಲಿ ಈ ಸಲ ಏನಪ್ಪಾ ಅಂತಂದ್ರೆ ಬಹಳಷ್ಟು ವೆರಿಫಿಕೇಶನ್ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಯಾರ್ಯಾರು ಈಗ ರೇಷನ್ ಕಾರ್ಡ್ಗಳನ್ನ ಒಂದೇ ರೇಷನ್ ಕಾರ್ಡ್ಗಳನ್ನ 2 3 ರೇಷನ್ ಕಾರ್ಡ್ಗಳನ್ನ ಮಾಡಿದ್ದಾರೆ. ಅಂದ್ರೆ ಈಗ ಒಂದು ಮನೆಯಲ್ಲಿ ಒಂದು 8 ಮಂದಿ 10 ಮಂದಿ ಇರ್ತಾರೆ. ಅವರು 2 ರೇಷನ್ ಕಾರ್ಡ್ಗಳನ್ನ ಮಾಡಿಕೊಂಡು ಈ ರೀತಿ ಗೃಹಲಕ್ಷ್ಮಿ ಯೋಜನೆಯ ಬೆನಿಫಿಟ್ ಗಳನ್ನ ಪಡಿತಾ ಇದ್ರೆ ಸೊ ಅಂತವ್ರಿಗೆ ಹಣ ಬರಲ್ಲ ಅನ್ನೋ ಒಂದು ಮಾಹಿತಿ ಇಲ್ಲಿ ಕೇಳಿ ಬರ್ತಾ ಇದೆ. ಸೊ ಅಂತವ್ರಿಗೆ ಹಣ ಬಿಡುಗಡೆ ಆಗಲ್ಲ. ಯಾಕಂದ್ರೆ ಒಂದೇ ರೇಷನ್ ಕಾರ್ಡ್ ಮೊದಲಿಗೆ ರೆಕಾರ್ಡ್ಸ್ ಏನಿತ್ತು ಆ ರೆಕಾರ್ಡ್ಸ್ ಪ್ರಕಾರ ಒಬ್ಬರಿಗೆ ಮಾತ್ರ ಒಂದು ಎಲಿಜಿಬಿಲಿಟಿಯನ್ನ ಹೊಂದಿ ಒಬ್ಬರಿಗೆ ಮಾತ್ರ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರಂತೆ. ಸೊ ಎರಡನೇದಾಗಿ ಇಲ್ಲಿ ಶ್ರೀಮಂತರು ಯಾರ್ಯಾರು BPL ಕಾರ್ಡ್ಗಳನ್ನ ಮಾಡಿಸ್ಕೊಂಡು ಇದರ ಒಂದು ಬೆನಿಫಿಟ್ ಅನ್ನ ಪಡಿತಾ ಇದ್ರು. ಸೊ ಅಂತವ್ರಿಗೆ ಕೂಡ ಈ ಬಾರಿ ಹಣವನ್ನ ಕಟ್ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಅವ್ರ ಹತ್ರ ವೈಟ್ ಬೋರ್ಡ್ ಕಾರ್ ಇರೋದು, ಮತ್ತೆ ಒಂದು ಏನೋ ಜಮೀನ್ ಇರುವಂತದ್ದಾಗಿರ್ಬೋದು, ಅಥವಾ ಇನ್ಕಮ್ ಸೋರ್ಸ್ ಬಹಳಷ್ಟು ಇರುವಂತದ್ದಾಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ರೆ ಸೊ ಅಂತವ್ರಿಗೆ ಈ ಬಾರಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ಲ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಸೊ ಇಲ್ಲಿ ಮೇನ್ ಏನಪ್ಪಾ ಅಂತಂದ್ರೆ ಬಡವರಿಗೆ ಮಾತ್ರ ಈ ಬಾರಿ 11ನೇ ಕಂತಿನ ಹಣ ಸಿಗ್ತಾ ಇದೆ. ಸೊ ಯಾರ್ಯಾರು ಬಡವರು ಇದ್ರ, ಬಡತನ ರೇಖೆಗಿಂತ ಕೆಳಗಡೆ ಇದ್ರ, ಸೊ ಅಂತವ್ರಿಗೆ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಒಂದು ಅಪ್ಲಿಕೇಶನ್ ಹಾಕಿದ್ರಿ ಸೊ ಅಂತವ್ರಿಗೆ 11ನೇ ಕಂತಿನ ಹಣ ಸಿಗ್ತಾ ಇದೆ. ಸೊ ಇವತ್ತ ನಿಮ್ಮ ಖಾತೆಗಳಿಗೆ ಏನ್ ಬಡತನ ರೇಖೆಗಿಂತ ಕೆಳಗಡೆ ಇರುವಂತವ್ರಿಗೆ ಫಸ್ಟ್ ಕಂಪಲ್ಸರಿ ಇಂಥವ್ರಿಗೆ 11ನೇ ಕಂತಿನ ಹಣ ಬಿಡುಗಡೆ ಆಗುತ್ತಂತ. ಸೊ ಹಾಗಾದ್ರೆ ನಿಮ್ಮ ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇರಿ. ನಿಮ್ಮ ಖಾತೆಗಳಿಗೆ ಇವತ್ತ 2,000 ಹಣ ಬಿಡುಗಡೆ ಆಗುತ್ತೆ. ಯಾರಿಗೆ ಬಂತು ಯಾರಿಗೆ ಇಲ್ಲ ಅನ್ನೋದನ್ನ ತಪ್ಪದೆ ನಮ್ಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ.